ಹೇಳಿ ಸರ್, ನಿನ್ನೆ ನೈಟ್ ಡ್ಯೂಟಿ ಹೋಗಿದ್ರು ರಾಮಣ್ಣವರು, ಬ್ಲಡ್ ಬ್ಯಾಂಕ್ ಟೆಕ್ನಿಷಿಯನ್ ಅವರು. ಸೊ ಇದ್ದಕ್ಕಿದ್ದಂಗೆ ನಾವು ಬೆಳಗ್ಗೆ ಡ್ಯೂಟಿ ಮುಗಿಸ್ ನಂಗೆ ಕಾಲ್ ಮಾಡಿದರು. ಒಂದು ಆ್ಯಕ್ಚುಲಿ ನಾನು ನೋಡಿದ ತಕ್ಷಣ ಈ ಥರ ಹಿಂಗಾಗಿದೆ ಪೊಸಿಷನ್ನು. ಒಂದು ಸರಿ ಏಣಿ ಒಳಗೆ ನೋಡಿ ಮೇಲೆ ಎತ್ತಿ ನೋಡಿದಾಗ ಆಮೇಲೆ ಮತ್ತೆ ಪ್ರಕಾರ ಯಾರು ಇರಲಿಲ್ಲ. ನಾನೇ ಬಂದು ಆರೆಕೋಲ್ ತೊಗೊಂಡು ನಾನೇ ಡೋರ್ ಓಪನ್ ಮಾಡಿ ಎಲ್ಲ ನೋಡಿ ಸ್ಟಾರ್ಟಿಂಗ್ ನೋಡಿದ್ದು ಲಾಸ್ಟಿಂಗ್ ಮಾಡ್ಕೊಂಡ್ಬಿಟ್ಟಿದ್ರು ಸರ್. ಬಟ್ ಒಳ್ಳೆ ಜನ, ಅನ್ಯೂನ್ಯವಾಗಿದ್ದರು. ಬಟ್ ಮೇಡಮಿಗೂ ಸ್ವಲ್ಪ ಮಾನಸಿಕ ನರರೋಗ ಪ್ರಾಬ್ಲಮ್ ಇತ್ತು ಸ್ವಲ್ಪ. ಸೊ ಅದೆಲ್ಲ ಮೆಡಿಷನ್ಸ್ ಎಲ್ಲ ತೊಗೊತಾ ಇದ್ದರು. ಅದೇನಾಯಿತು ಅಂತ ಗೊತ್ತಾಗಿಲ್ಲ ಸರ್. ಇದ್ದಕ್ಕಿದ್ದಂಗೆ ಈ ಥರ ಆಗಿದೆ. ಏನಾಯಿತು ಒಳಗಡೆ ಹೋದಾಗ ಇಬ್ಬರು ಏನಿಲ್ಲ, ಪೊಸಿಷನಲ್ಲಿ ಹೆಂಗಿತ್ತು ನೋಡಿದ ತಕ್ಷಣ ಗಾಬರಿ ಆಗ್ಬಿಟ್ಟು ನಾವು. ಅದಂತೂ ಗೊತ್ತಾಗಿಲ್ಲ, ತಲೆ ಎಲ್ಲ ಓಪನ್ ಆಗಿದೆ ಅಂತ ನಾವು ದೂರದಿಂದ ನೋಡಿದೆ, ಒಳಗಡೆ ಹೋಗಲಿಲ್ಲ. ನಾನು ದೂರದಿಂದ ನೋಡಿದೆ. ಅವರಮ್ಮ ಮೇಲ್ಗಡೆ, ಇವ್ರು ಕೆಳಗಡೆ. ಅಷ್ಟಪ್ಪ ಹಾಗೇನು ಮೀಟಿಲ್ಲ, ಒಟ್ಟು ತಲೆ ಹೊಡೆತ ಬಿದ್ದಿದ್ದು ಕಾಣ್ತಾ ಇದೆ ಅಷ್ಟೇ. ಇಲ್ಲ ಫಸ್ಟ್ ಅದು ಆಗಿರ್ಬೇಕಂತ ನಮ್ಗನ್ಸುತ್ತೆ, ಆಮೇಲೆ ಅವ್ರು ಮಾಡ್ಕೊಂಡಿರ್ಬೇಕು ಸರ್. ಗೊತ್ತಿಲ್ಲ ಸರ್. ನಾವು ಮೇಲ್ನೋಟಕ್ಕೆ ಅಮ್ಮ ಅದೇ ಪಾಪ ಮಲಗಿದಾಗ ತಲೆಗೇನೋ ಹೊಡೆದು ಸತ್ತು ಸರ್ ಅಷ್ಟೇ. ಆಮೇಲೆ ಅಮ್ಮ ಫ್ಯಾನಿಗೆ ಇತ್ತು ಸ್ಟಾರ್ಟ್ ತುಂಬ ವರ್ಷದಿಂದ 2019 ಅಂತ ನಂಗೆ ಗೊತ್ತಿದ್ದಾರೆ. ಹಂಗೆ ಆಲ್ರೆಡಿ ಇತ್ತು. ಬಾಪೂಜಿ ಹಾಸ್ಪಿಟ್ಲ್ ದಾವಣಗೆರೆಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ. ನಾವು 6th ಸ್ಟ್ಯಾಂಡರ್ಡ್. ಹೌಸ್ ವೈಫ್ ಅವರು. ಹೌಸ್ ವೈಫ್. ತುಂಬ ಚೆನ್ನಾಗಿ ಅನ್ಯೂನ್ಯವಾಗಿದ್ರು ಸರ್. ಗಂಡ ಹೆಂಡತಿ ಬಗ್ಗೆ ಮಾತಾಡೋಂಗಿಲ್ಲ. ಮೇಡಮ್ಮು ಒಳ್ಳೆಯವರು. ಸೊ ನಮ್ಮ ರಾಮಣ್ಣವರು ತುಂಬ ಒಳ್ಳೆಯ ಜನ, ತುಂಬ ಜನಕ್ಕೆ ಬೇಕಾದವರು. ಭಾಳ ತುಂಬ ಅನ್ಯೂನ್ಯವಾಗಿ ಚೆನ್ನಾಗಿದ್ದರು. ಎಲ್ಲರೂ ಅದು ಹಂಗಾಗಿದ್ದು ತುಂಬ ಜನ ಶಾಕ್ ಆಗಿದ್ದಾರೆ. ಇಡೀ ಹಾಸ್ಪಿಟ್ಲೇ ಶಾಕ್ ಆಗಿದೆ. ತುಂಬ ನೋವು ಸರ್, ಭಾಳ ತುಂಬಾ ಸರ್. ಅಮ್ಮಂಗಿಂತ ಮಗು ಮೇಲೆ ತುಂಬಾ ಆ್ಯಕ್ಚುಲಿ ಅನ್ಯೂನಾಗಿದ್ದರೆ ಮಕ್ಳ ಮೇಲೆ ಆಸೆ ಇದ್ದೇ ಇರುತ್ತಲ್ಲ ಯಾರಿಗೂ, ಪೇರೆಂಟ್ಸಿಗೆ ತುಂಬ ಹಚ್ಕೊಂಡಿದ್ರು ಮಗು ಮೇಲೆ. ರಾಮಣ್ಣ ಅಂತೇಳಿ ನಮ್ಮನೆ F2 ಬ್ಲಾಕ್ ಡೋರ್ ನಂಬರ್ 9ರಲ್ಲಿ ಕ್ವಾರ್ಟರ್ಸಲ್ಲಿ ಇದ್ದರು. ಅವ್ರ ಮನೆಯವರು ಮಗು ಈ ಪರಿಸ್ಥಿತಿ ನೋಡಿ ನಮಗೆ ಭಾಳ ಬೇಜಾರಾಯಿತು. ಭಾಳ ವರ್ಷದಿಂದ ಚೆನ್ನಾಗಿದೆ, ಇಲ್ಲೇ ಇದ್ದರು. ಗಲಾಟೆ ಅಂಥದ್ದೇನೂ ಇಲ್ಲ. ಅವರು ಮಾನಸಿಕ ಮಾತ್ರೆ ತೊಗೊತಾ ಇದ್ರು ಅಂತ ಹೇಳಿದ್ರು. ಬೆಳಿಗ್ಗೆ ನಾವು 8:30 ಡ್ಯೂಟಿ ಮುಗಿಸ್ಕೊಂಡು ಬಂದರು ಅವರು. ಆ್ಯಕ್ಚುಲಿ ಬಂದಾಗ ಹಿಂಗೆ ಬಾಗಿಲು ತೆಗೆದಿಲ್ಲ ಅಂತ ಕಾರಣಕ್ಕೆ ಕಿಟಕಿಯಿಂದ ಏಣಿ ಹಾಕೊಂಡು ನೋಡಿ ಇನ್ಸಿಡೆಂಟ್ ನೋಡಿ ಬಾಗಿಲೆಲ್ಲ ಹೊಡೆದ ಮೇಲೆ ನಾವೆಲ್ಲ ಒಳಗಡೆ ಹೋದ್ವಿ. ಮಗು ಕೆಳಗಡೆ ಇದೆ, ಮಗು ಮೇಲೆ ಅಮ್ಮನಿತ್ತು. ಅಂದರೆ ಮೋಸ್ಟ್ಲಿ ಇರ್ಬೋದು ಸರ್, ಯಾಕಂದರೆ ಕನ್ಫರ್ಮೇಷನ್ ಇಲ್ಲ. ಯಾಕಂದರೆ ಫಸ್ಟ್ ಹೊಡೆದು ಅಂತ ಒಂದು ತಲೆ ಬುಡ್ಡೆನೇ ಚಿಪ್ ಓಪನ್ ಆಗಿದೆ, ಒಂದು ತಲೆ ಬುಡ್ಡೆ ಓಪನ್ ಆಗಿದೆ. ಆ 2 ಪಾದ ಮಗು ದೇಹದ ಮೇಲೆ ನಿಂತ್ಕೊಂಡು ಅಂದರೆ ಮಗುನ ಸಾಯಿಸುವಂಥ ಮಟ್ಟಿಗೆ ಅವ್ರ ಮನಸ್ಥಿತಿ ಅಷ್ಟೊಂದು ಕೆಟ್ಟಿತ್ತ? ಅದು ಕೆಟ್ಟಿತ್ತು ಅಂದರೆ ನಾವು ನೋಡ್ದಂಗೆ ಟ್ರೀಟ್ಮೆಂಟಲ್ಲಿದ್ದರು ಸರ್. ಬಟ್ ಈ ರೀತಿ ಆಕ್ಷನ್ ಇದ್ದಿದ್ದಿಲ್ಲ ಸರ್. ಈ ರೀತಿ ಆಗುವಂಥದ್ದು ಏನೂ ಇದ್ದಿಲ್ಲ. ಅವರು ಸಂಪರ್ಕನೂ ಕಮ್ಮಿ, ಯಾರ ಹತ್ರ ಮಾತಾಡೋದಾಗಲಿ ಓಡಾಟ ಆಗಲಿ ಯಾರು ಕಮ್ಮಿ. ಅವರೆಲ್ಲ ಸಿಂಪಲ್ ಜನ. ಅವ್ರ ಪಾಡಿಗೆ ಅವ್ರು ಆಯಿತು, ಡ್ಯೂಟಿ ಆಯಿತು, ಮನೆ ಆಯಿತು. ರಾಮಣ್ಣ ಎಲ್ಲ ಬೇಕಾದ ಮನುಷ್ಯ ಎಲ್ಲರಿಗೂ. ಅವ್ರ ಮನೆಯವರು ಅಷ್ಟೇ. ಅವ್ರ ಮಗು ಮನೆಯವರು ಏನಪ್ಪ ಅಂದರೆ ಅವರು ರಾಮಣ್ಣ ಏನು ಹೊರಗೆ ಹೋದ ಅಂದರೆ ಬಾಗ್ಲಾಕಂದ್ರೆ ಮತ್ತೆ ತಿರ್ಗಿ ಅಕ್ಕಪಕ್ಕದಲ್ಲಿ ಮಾತಾಡೋದಾಗಲಿ ಏನಾಗಲಿ ಯಾವುದು ಗಲಾಟೆ ಯಾವುದೂ ಇಲ್ಲ. ಅವ್ರ ಪಾಡಿ ಅವ್ರು ಇರ್ತಿದ್ರು. ಇದು ಇನ್ಸಿಡೆಂಟ್ ಬೆಳಿಗ್ಗೆ ನಾವು ಇದು ನೋಡಿದಾಗ ಒಂಥರ ಶಾಕ್ ಆಯ್ತು ಸರ್. ಇದು ಯಾರ ಮನೇಲೂ ಆಗಬಾರ್ದು. ನೋಡಿದ್ರೆ ಬೇಜಾರಾಗ್ತಾರೆ, ಮಗನ ನೋಡಿದ್ರೆ ಬೇಜಾರಾಗುತ್ತೆ, ಅಮ್ಮನ ನೋಡಿದ್ರೆ ಬೇಜಾರಾಗುತ್ತೆ. ಅಂದರೆ ನಿನ್ನೆ ಅವ್ರು ನೈಟ್ ಡ್ಯೂಟಿ ಹೋಗ್ತಾರೆ, ಅವ್ರಿಗೇನು ಗೊತ್ತಿಲ್ಲ ಸರ್. ಫೋನು ಮಗಳೇನೋ ಮಾಡಿದ್ಲಂತೆ, ಅಪ್ಪ ಈ ಥರ ಅಂದರೆ ಮಾತ್ರೆ ತೊಗೊಂಡ್ರೆ ಹಿಂಗೆ ಆಗ್ತಾಯಿದೆ ಅಂತ. ನಾನು ಬೆಳಿಗ್ಗೆ ಬರ್ತೀನಿ ಬಿಡುವ ಅಂದರೆ ಗೊತ್ತಲ್ಲ ಸರ್ ಅವ್ರಿಗೆ. ಆ್ಯಕ್ಚುಲಿ ಮಾತ್ರೆ ತೊಗೊಂಡ್ರೆ ಚೆನ್ನಾಗಿ ಹಾಕ್ತಾರೆ ಅಂತ ಗೊತ್ತಲ್ಲ, ಆ ರೀತಿ ಹೇಳಿದ್ರಂತೆ. ತೊಗೊಂಡು ಚೆನ್ನಾಗಿ ಹಾಕ್ತಾರೆ ಬಿಡು, ನಾನು ಬೆಳಿಗ್ಗೆ ಬರ್ತೀನಿ, ಬೆಳಿಗ್ಗೆ ಬಂದು ಅದೇನು ನೋಡೋಣ ಅಂತ ಬೆಳಿಗ್ಗೆ ಹೇಳಿದ್ರಂತೆ. ರಾತ್ರಿ ಫೋನ್ ಕಾಂಟ್ಯಾಕ್ಟ್ ವಿಡಿಯೋ ಕಾಲೇ ಮಾಡಿದಾರೆ, ಮಗಳೇ ಮಾಡಿದಾಳಂತ. ವಿಡಿಯೋ ಕಾಲ್ ಮಾಡಿ ನೋಡಿ ಈ ಥರ ಮಾಡ್ತಾರೆ ಮನೇಲಿ ಅಂತ. ಏನೋ ಒಂಥರಪ್ಪ ಮಾತ್ರೆ ತೊಗೊಂಡ್ರೆ ಟೆನ್ಷನ್ ಮಾಡ್ತಿರ್ಬೋದು, ಏನೋ ಇನ್ನೊಂದು ಮಾಡ್ತಿರ್ಬೋದು. ಬಟ್ ಹಿಂಗೆ ಹೇಳಿದಾಗ ಏನಾಗೈತೆ ಅಂತಾಗ ಬೆಳಿಗ್ಗೆ ನಾನು ಬರ್ತೀನಿ ಬಿಡು, ಫೋನ್ ಇಡಮ್ಮ, ಫೋನ್ ಇಟ್ಟು ಬಾಗ್ಲಾಕೊಂಡು ಮಲ್ಕೊಳ್ಳಿ ಅಂತ ಇಷ್ಟು ಹೇಳಿದ್ರು. ಅಕ್ಕಪಕ್ಕದಲ್ಲಿ ಯಾರಿಗೂ ಕೊಟ್ಟಿಲ್ಲ ಸರ್ ಇದುವರೆಗೂ. ಅಮ್ಮ ಮಾತ್ರೆ ತೊಗೊತೇನೆ ಅಂತ ಇವತ್ತು ರಾಮಣ್ಣ ಹೇಳಿದ್ಮೇಲೆ ಗೊತ್ತಾಯ್ತು ಸರ್. ಅದು ಬಿಟ್ಟರೆ ಏನೂ ಗೊತ್ತಿಲ್ಲ. ಯಾಕೆಂದರೆ ಮಾನಸಿಕ ಅಸ್ವಸ್ಥ ಅಂತ ಮಾತ್ರೆ ಕೊಡಿಸ್ತೆ ಅಂತ ಹೇಳಿದ್ದು ಅವ್ರ ಹಸ್ಬೆಂಡ್ ಇವತ್ತು. ಬಟ್ ಇದುವರೆಗೂ ಅಮ್ಮ ಎಲ್ಲೂ ಮಾತಾಡಲಿಲ್ಲ, ಹೊರಗೂ ಬಂದಿಲ್ಲ, ಯಾರ ಹತ್ರ ಮಾತಾಡ್ತಿದ್ದಿಲ್ಲ. ಹೊರಗೆ ಬರ್ತಿದ್ರು ಅವರು. ಮಾತಾಡ್ತಿದ್ದಿಲ್ಲ, ಏನಿಲ್ಲ. ಅವ್ರದ್ದು ಸಿಟಿ ಹೋಗೋರು, ಪೇಟೆ ಹೋಗೋರು ಬರೋರು, ಬಾಗ್ಲಾಕೊಂಡ್ರೆ ಮನೆಗಿರೋರು, ಅಷ್ಟು ಬಿಟ್ಟರೆ ಏನಿಲ್ಲ. ಮಗಳ ಜೊತೆ ಹೇಗೆ ಒಡನಾಟ ಚೆನ್ನಾಗಿ ತಾಯಿದು? ಅಲ್ಲ, ಅವರು ಕಂಪೌಂಡ್ ಮಗಳು ಗಂಡ ಹೆಂಡತಿ ಮಗಳು 3 ಜನ ಕಂಪೌಂಡ್ ಚೆನ್ನಾಗಿದ್ರು ಸರ್. ಅವರು ಎಲ್ಲೇ ಹೋದ್ರು 3 ಜನ, ಎಲ್ಲೇ ಹೋದ್ರು 3 ಜನ ಬರೋರು ಇಷ್ಟಿದ್ರು.
ಮತ್ತು ನಿಮ್ಗೆ ಏನು ಅನ್ಸುತ್ತೆ ನೋಡಿದಾಗ ಒಂದಂದರೆ ತಾಯಿ ಬರೀ ಕೇವಲ ಮಾನಸಿಕ ಅಸ್ವಸ್ಥ ಹಿಂಗೆ ಆಗೋದು ಸಾಧ್ಯನಾ? ಮೋಸ್ಟ್ಲಿ ಈಗ ಮೇಲ್ನೋಟಕ್ಕೆ ನೋಡಿದ್ರೆ ಮಾತ್ರೆಯಿಂದನೇ ಇದು ಆಗಿದೆ ಅಂತ ಒಂದು ಇದಾಗ್ತಿದೆ ಸರ್. ಮಾತ್ರೆಯಿಂದನೂ ಒಂದು ಎಫೆಕ್ಟ್ ಆಗ್ತಾ ಇದೆ ಅಂತ ಕಾಣ್ತಾ ಇದೆ. ಯಾಕಂದರೆ ಇಷ್ಟು ವರ್ಷಗಳಿಂದ ಅವರು ತುಂಬ ಎಲ್ಲರ ಹತ್ರನೂ ಚೆನ್ನಾಗಿ ಇದ್ದರು. ತಂದೆ, ಮಗಳು ಮತ್ತು ತಾಯಿ ಎಲ್ಲರೂ ಚೆನ್ನಾಗಿದ್ದರು. ಈಗ ನೋಡಿದ್ರೆ ಸಡನ್ನಾಗಿ ಅಗ್ರೆಸಿವ್ ನೇಚರ್ ಆಗಿಬಿಟ್ಟು ಪಾಪ ಆ ಥರ ಆಗಿರೋದು. ಯಾಕಂದರೆ ಮಗು ಕೊಲೆ ಆಗಿರೋದು ಒಂಥರ ತುಂಬ ದಾರುಣವಾಗಿದೆ. ಅದನ್ನು ನೋಡೋಕ್ಕೆ ನಮಗೆ ಯಾರು ಕಣ್ಣಿಂದ ನೋಡೋಕೆ ಆಗ್ತಿಲ್ಲ. ಅಕ್ಕಪಕ್ಕದವ್ರಿಗೆ ಅವ್ರು ಯಾರ ಹತ್ರನೂ ಗಲಾಟೆನೂ ಮಾಡ್ಕೊಂಡು ಬರಲ್ಲ. ಬೇರೆಯವ್ರ ಹತ್ರನೂ ಎಲ್ಲರ ಹತ್ರನೂ ನಮ್ಮ ಹತ್ರ ಎಲ್ಲ ಚೆನ್ನಾಗಿದ್ರು. ಪಾಪ ನೋಡಿದ್ರೆ ಈ ಥರ ಸಡನ್ನಾಗಿ ಇನ್ಸಿಡೆಂಟ್ ಆಗಿಬಿಟ್ಟಿದೆ ಸರ್. ಇದು ಎಲ್ಲರಿಗೂ ತುಂಬ ಬೇಸರ ತಂದಿದೆ. ಕ್ವಾರ್ಟರ್ಸಲ್ಲಿ ಹೇಗೆ ಆಗಿದೆ ಅಂದರೆ ಅಕ್ಕಪಕ್ಕ ಮನೆಗೂ ಭಯದ ವಾತಾವರಣ ಸೃಷ್ಟಿ ಆಗಿಬಿಟ್ಟಿದೆ. ಎಷ್ಟು ವರ್ಷದಿಂದ ಬಂದಿದೆ ರಾಮಣ್ಣಲ್ಲಿ? ರಾಮಣ್ಣ ಸುಮಾರು ಒಂದು 10-15 ವರ್ಷದಿಂದನೂ ಇದ್ದಾರೆ ಸರ್. ಅವ್ರು ಇಲ್ಲೇ ಇದ್ದಾರೆ. ತುಂಬ ಒಳ್ಳೆಯ ಮನುಷ್ಯ, ಎಲ್ಲರ ಹತ್ರನೂ ಚೆನ್ನಾಗಿದ್ರು ಅವರು. ಆದರೆ ಮಾನಸಿಕ ಅಸ್ವಸ್ಥತೆಯಿಂದ ಅಗ್ರೆಸಿವ್ ನೇಚರ್ ಆಗ್ಬಿಟ್ಟು ಆ ಥರ ಆಗಿದೆ ಅನಿಸ್ತಿದೆ ನಮಗೆ. ಬಟ್ ಗೊತ್ತಿಲ್ಲ. ಅಂದರೆ ಇದಕ್ಕೆ ಕಾರಣ ಮೇಲ್ನೋಟಕ್ಕೆ ಮಾನಸಿಕ ಅಸ್ವಸ್ಥ ಆಗುತ್ತೆ. ಪಕ್ಕ ಅದು ಮಾತ್ರೆದಿಂದನೋ ಅಥವಾ ಮಾನಸಿಕ ಅಸ್ವಸ್ಥತೆಯಿಂದನೇ ಈ ಥರ ಆಗಿರೋದು ಅಂತ ತಾಯಿನ ತನ್ನ ಹೆತ್ತ ಮಗುನ ಸಾಯಿಸುವಷ್ಟು ಅಗ್ರೆಸಿವ್ ಆಗಿದ್ದಾರೆ. ಹೌದು. ತಮ್ಮ ತಾಯಿನ, ಮಗಳನ್ನು ಅಷ್ಟು ದಾರುಣವಾಗಿ ಕೊಲೆ ಮಾಡೋಷ್ಟು ಅಗ್ರೆಸಿವ್ ಆಗಿಬಿಟ್ಟಿದ್ದಾರೆ. ಬರ್ಬರವಾಗಿ ಕೊಂದುಬಿಟ್ಟಿದ್ದಾರೆ. ಅದು ಹೇಗಂದರೆ ತಲೆ ಬುರುಡೆ ಓಪನ್ ಆಗಿದೆ. ಪಾಪ ಮಚ್ಚಿಂದ ಹೊಡೆದಿರೋದು ಅಥವಾ ಚಾಕುವಿಂದ ಹೊಡೆದಿರೋದು, ಮೋಸ್ಟ್ಲಿ ಮಚ್ಚಿಂದ ಹೊಡೆದಿರೋದೆ. ಬ್ರೈನ್ ಎಲ್ಲ ಹೊರಗಡೆ ಬಂದಿದೆ. ರೂಮ್ ತುಂಬ ಬ್ಲಡ್ ಆಗಿದೆ. ಅದನ್ನೆಲ್ಲ ನೋಡ್ತಾ ಇದ್ದರೆ ಅವ್ರ ತಾಯಿನೇ ಅದರ ಮಾನಸಿಕ ಅಸ್ವಸ್ಥತೆಯಿಂದ ಆ ಥರ ಮಾಡಿದ್ದಾರೆ ಅಂತ ನಮಗೆ ಕಂಡುಬರ್ತಿದೆ ಸರ್. ನಿಮಗೂ ಕೂಡ ಬೇಸರ ಆಗಿದೆಯಲ್ಲ ಅಕ್ಕಪಕ್ಕದವ್ರು? ತುಂಬ ಬೇಸರ, ಎಲ್ಲ ಒಂಥರ ಶೋಕದಲ್ಲಿದ್ದಾರೆ ಸರ್. ಯಾಕಂದರೆ ತುಂಬ ಚೆನ್ನಾಗಿದ್ದವರು ಅವರು. ಎಲ್ಲರ ಹತ್ರನೂ ಚೆನ್ನಾಗಿದೆ. ಯಾರಿಗೂ ಒಂದು ಮಾತು ಅಂದವರಲ್ಲ, ಯಾರಿಗೂ ತೊಂದರೆ ಕೊಟ್ಟವರಲ್ಲ. ತಾಯಿಯಾಗಿರಲಿ ಮತ್ತು ಇವರಾಗಿರಲಿ ಯಾರಿಗೂ ತೊಂದರೆ ಕೊಟ್ಟವರಲ್ಲ. ಅವ್ರು ಬರ್ತಿದ್ರು, ಅವ್ರ ಕೆಲಸ ಕಾರ್ಯಗಳು ಮುಗಿಸ್ಕೋತಿದ್ರು, ಗಾಡಿ ವಾಶ್ ಮಾಡ್ಕೊಳ್ಳೋದು ಅಥವಾ ಏನಾದರೂ ಒಂದು ಡೈಲಿ ಡ್ಯೂಟಿಗೆ ಹೋಗೋದು ಬರೋದು. ಅವ್ರು ನೈಟ್ ಡ್ಯೂಟಿಲಿ ಇದ್ದಾಗ ನೈಟ್ ಡ್ಯೂಟಿ ಇರೋದ್ರಿಂದ ಪಾಪ ಅವ್ರಿಗೆ ಬಂದು ಅಟೆಂಡ್ ಮಾಡೋಕ್ಕಾಗಿಲ್ಲ. ಮಗಳು ಫೋನ್ ಮಾಡಿದ್ರಂತೆ 10:30 ಸುಮಾರಲ್ಲಿ, ಅಪ್ಪ ಈ ಥರ ಅಮ್ಮ ಯಾಕೋ ತುಂಬ ಗಲಾಟೆ ಮಾಡ್ತಿದ್ದಾರೆ ಮನೇಲಿ ಅಂತ. ಅರೌಂಡ್ 10:30 ಅಂತ 10:30 ಫೋನ್ ಮಾಡಿದರೆ ಅವಾಗ ಅವರು ಅಮ್ಮ ತುಂಬ ಗಲಾಟೆ ಮಾಡ್ತಿದ್ದೆ ಅಂತ ಹೇಳಿದ್ರಂತೆ. ಡೈಲಿ ಮಕ್ಕಳು ಹಠ ಮಾಡ್ತಾರಲ್ಲ ಆ ಥರ ಅವರು ಹಂಗೆ ಅಂದ್ಕೊಂಡಿದ್ದಾರೆ. ಮುಂಚೆ ಎಲ್ಲ ಸಣ್ಣ ಪುಟ್ಟ ಆಗ್ತಿದ್ವು ಅಂತ ಈ ಥರ ಅಗ್ರೆಸಿವ್ ಆಗಿ ಈ ಥರ ಇಷ್ಟೊಂದು ಪ್ರಾಬ್ಲಮೆಟಿಕ್ಕಾಗಿ ಹೋಗುತ್ತೆ ಅಂತ ಅವ್ರ ಮನಸ್ಸಿಗೂ ಬಂದಿಲ್ಲ. ಹಾಗಾಗಿ ಅವ್ರ ಪಾಪ ಅಲ್ಲಿ ಡ್ಯೂಟಿಲೂ ಬ್ಯುಸಿ ಇರುತ್ತೆ. ಹಾಗಾಗಿ ಅವ್ರು ಬಿಟ್ಟು ಬರೋಕ್ಕಾಗಿಲ್ಲ ಡ್ಯೂಟಿಯಿಂದ. ಇಲ್ಲಿ ನೋಡಿದ್ರೆ ಬೆಳಗ್ಗೆ ಬಂದು ಡೋರ್ ಓಪನ್ ಆಗಿಲ್ಲ. ಡೋರ್ ಓಪನ್ ಮಾಡಿಲ್ಲ ಅಂತೇಳಿ ಯಾಕೆ ಅಂತ ನೋಡಿದ್ರೆ ಕಿಟಕಿಯಿಂದ ಏಣಿ ಹಾಕ್ಕೊಂಡು ಅದು ನೋಡಿದಾಗ ಅದು ಅಷ್ಟು ಮಾತ್ರ ಕಂಡ ತಕ್ಷಣ ಅವ್ರು ಅಲ್ಲಿಂದ ಭಯಭೀತರಾಗಿ ಇಳಿದಾಗ ಎಲ್ಲರೂ ಹೋಗಿ ಡೋರ್ ಓಪನ್ ಮಾಡಿ ನೋಡಿದ್ರೆ ಮಗು ನೋಡಿದ್ರೆ ಈ ಥರ ತಲೆ ಓಪನ್ ಆಗಿ ಕೆಳಗಡೆ ಇರೋದು ಸರ್. ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ಮತ್ತು ಒಂದು ತಾಯಿ ಮಗಳದ್ದು ದಾಖಲಾಗಿದೆ. ಪೂರ್ವಿಕಾ ಅನ್ನೋ ಒಂದು ಸಣ್ಣ ಹುಡುಗಿ, ಸುಮಾರು 12 ವಯಸ್ಸು. ಈಕೆಯ ತಲೆಭಾಗದಲ್ಲಿ ಶಾರ್ಪ್ ವೆಪನ್, ಚಾಕು ಮತ್ತು ಕತ್ರಿನ ತಗೊಂಡು ಮಾಡಿರೋ ಹಾಗೆ ಕಾಣುತ್ತೆ. ತಲೆಭಾಗ ಮತ್ತು ಗಲ್ಲದ ಹತ್ರ ಮತ್ತು ಮುಖದ ಮೇಲೆ ಎಲ್ಲನೂ ಶಾರ್ಪ್ ಆಬ್ಜೆಕ್ಟ್ಸ್ ತಗೊಂಡು ತುಂಬ ಗ್ರೂಸಮ್ಮಾಗಿ ಕೊಲೆ ಮಾಡಲಾಗಿರ್ತದೆ. ಮತ್ತು ಅದೇ ದೇಹದ ಮೇಲೆ ನಿಂತ್ಕೊಂಡು ಶ್ರುತಿ ಅನ್ನೋ ಒಬ್ಬ ಹೆಣ್ಮಗಳು, ಸುಮಾರು ಈಕೆಗೆ 38 ವಯಸ್ಸು. ಈಕೆ ಪೂರ್ವಿಕನ ತಾಯಿನೇ, ಸ್ವಂತ ತಾಯಿನೇ. ಅವರ ದೇಹದ ಮೇಲೆ ನಿಂತ್ಕೊಂಡು, ಸೊ ಇವರು ರಾಮಣ್ಣ ಅಂತ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾರೆ ಮೆಗ್ಗನ್ ಆಸ್ಪತ್ರೆಯಲ್ಲಿ. ಸೊ ಅವರ ಹೆಂಡತಿ ಮತ್ತು ಮಗಳಾಗಿರ್ತಾರೆ. 2 ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಹೇಗಾಗಿದೆ ಏನು ಎತ್ತ ಅಂತಂದು ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ. ಈಗ ಸ್ಟೇಷನ್ಗೆ ಹೋಗಿದ್ದಾರೆ ಅವರು ಕಂಪ್ಲೇಂಟ್ ಕೊಡಲಿಕ್ಕೆ ಅಂತಂದು. ಅವರು ನೈಟ್ ಡ್ಯೂಟಿಗೆ ಅಂತ ಕೆಲಸಕ್ಕೆ ಹೋಗಿರ್ತಾರೆ. ಬೆಳಗ್ಗೆ ಬಂದು ನೋಡಿದಾಗ ಬಾಗಿಲು ಮುಂದೆಯಿಂದ ಅಂದರೆ ಒಳಗಡೆಯಿಂದ ಚಿಲ್ಕ ಹಾಕ್ಕೊಂಡಿರ್ತಾರೆ. ಸೊ ಯಾರೂ ರೆಸ್ಪಾಂಡ್ ಮಾಡೋದಿಲ್ಲ. ಆಮೇಲೆ ಅಕ್ಕಪಕ್ಕದವ್ರಿಗೂ ಮಾತಾಡಿಕೊಂಡು ಮತ್ತು ಏಣಿನ ಹಾಕ್ಕೊಂಡು ಫಸ್ಟ್ ಫ್ಲೋರ್ನಲ್ಲಿ ಕಿಟಕಿ ಓಪನ್ ಇರುತ್ತೆ. ಸೊ ಅಲ್ಲಿ ನೋಡಿಕೊಂಡು ಆನಂತರ ಬಂದು ಬಾಗಿಲನ್ನ ಒಡೆದು ತೆಗೆದು ನೋಡಿದಾಗ ಇದೆಲ್ಲ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಇಮಿಡಿಯೇಟ್ಲಿ ಅವರು ಪೊಲೀಸವ್ರಿಗೆ ತಿಳಿಸ್ತಾರೆ, ಪೊಲೀಸ್ ಸ್ಟೇಷನ್ಗೆ. ಸೊ ನಾನು ಕೂಡ ಸ್ಪಾಟಿಗೆ ಬಂದಿದ್ದೀನಿ. ಸೊ ಇಷ್ಟಾಗಿದೆ, ತನಿಖೆ ಮಾಡಿ ನೋಡ್ತೀವಿ ಏನಾಗಿದೆ. ಅದೆಲ್ಲ ಇನ್ವೆಸ್ಟಿಗೇಷನಲ್ಲಿ ವಿಲ್ ಹ್ಯಾವ್ ಟು ಚೆಕ್ ಇಟ್. ಅದು ಹೇಳ್ತಾರೆ, ಅವರ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಈಕೆ ಅಂಡರ್ ಸಮ್ ಮೆಡಿಕಲ್ ಟ್ರೀಟ್ಮೆಂಟ್ ಇದ್ದರು ಅಂತಂದು ಹೇಳ್ತಾರೆ. ಸೊ ಏನು ಟ್ರೀಟ್ಮೆಂಟು ಏನು ಎತ್ತ ಅಂತಂದು ಚೆಕ್ ಮಾಡಿ ನೋಡ್ತೀವಿ. ಅದನ್ನು ಪ್ರಿಸ್ಕ್ರಿಪ್ಷನ್ಸು ಎಲ್ಲನೂ ಡಾಕ್ಟರ್ಸ್ ಒಪಿನಿಯನು ಒಂದ್ಸಲಿ ತೊಗೋತೀವಿ. ಕಂಪ್ಲೇಂಟ್? ಹೌದು, ಈಗ ರಾಮಣ್ಣ ಅಂತಂದು ಯಾರಿದ್ದಾರೆ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ತೊಗೋತಾ ಇದ್ದೀವಿ.